ಸರ್ಕಾರಿ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳ PSU ಕಾಯಂ ಅಲ್ಲದ ಕಾರ್ಮಿಕರ ಜಂಟಿ ವೇದಿಕೆ ಗುತ್ತಿಗೆ ಕಾರ್ಮಿಕ ವ್ಯವಸ್ಥೆಯನ್ನು ರದ್ದುಗೊಳಿಸಲು ಮತ್ತು ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ರದ್ದುಗೊಳಿಸಲು ಒತ್ತಾಯ. ಸರ್ಕಾರಿ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳ ಕಾಯಂ ಅಲ್ಲದ ಕಾರ್ಮಿಕರ ಜಂಟಿ ವೇದಿಕೆಯು ಇಂದು ಗಾಂಧಿ ಭವನದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು. ಕಾರ್ಮಿಕ ಸಂಹಿತೆಗಳ ವಿರುದ್ಧ ಮತ್ತು ಶೋಷಣೀಯ ಗುತ್ತಿಗೆ ಕಾರ್ಮಿಕ ವ್ಯವಸ್ಥೆಯನ್ನು ಕೊನೆಗೊಳಿಸಲು ಮತ್ತು ಕಾರ್ಮಿಕ ವಿರೋಧಿ ಸಂಹಿತೆಗಳನ್ನು ರದ್ದುಗೊಳಿಸಲು ಸಮಾವೇಶದಲ್ಲಿ ಒತ್ತಾಯಿಸಲಾಯಿತು. ಬೆಂಗಳೂರಿನಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕದಾದ್ಯಂತ ನೂರಾರು ಕಾಯಂ ಅಲ್ಲದ ಸರ್ಕಾರಿ ಮತ್ತು PSU ಕಾರ್ಮಿಕರು ಭಾಗವಹಿಸಿದ್ದರು. ಉದ್ಯೋಗದಲ್ಲಿ ಕ್ರಮಬದ್ಧಗೊಳಿಸುವಿಕೆ ಮತ್ತು ಘನತೆಗಾಗಿ ಹೋರಾಟವನ್ನು ತೀವ್ರಗೊಳಿಸುವ ದೃಢ ನಿರ್ಣಯದೊಂದಿಗೆ ಸಮಾವೇಶವನ್ನು ಸಮಾಪ್ತಿಗೊಳಿಸಲಾಯಿತು. ಗುತ್ತಿಗೆ ಕಾರ್ಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ವಿಜಯಕುಮಾರ್ ಅವರು ಜಂಟಿ ಕ್ರಮದ ಅಗತ್ಯತೆಯನ್ನು ಒತ್ತಿ ಹೇಳಿದರು. ಸಮಾವೇಶದ ಉದ್ದೇಶ ಹಲವಾರಿದೆ. 8 ಮುಖ್ಯ ಬೇಡಿಕೆಗಳನ್ನ ಅಥವಾ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ನಾವು ಈ ದಿನ ಬ್ಯಾಂಗ್ಳೂರ್ ಬೇಸ್ಡ್ ಆಲ್ ಪಬ್ಲಿಕ್ ಸೆಕ್ಟರ್ಸ್ HAL ಇರ್ಬೋದು, ITI ಇರ್ಬೋದು, NAL ಇರ್ಬೋದು, TRDO ಇರ್ಬೋದು, ನಿಮ್ಯಾನ್ಸ್ ಇರ್ಬೋದು, BML ಇರ್ಬೋದು, BHAL ಇರ್ಬೋದು, ಬೆಲ್ ಇರ್ಬೋದು ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಎಲ್ಲ ಗುತ್ತಿಗೆ ಕಾರ್ಮಿಕರ ಮುಖ್ಯ ಬೇಡಿಕೆಗಳನ್ನ ಅಥವಾ ಹಕ್ಕೊತ್ತಾಯಗಳನ್ನ ಇಟ್ಕೊಂಡು ಸಮಾವೇಶ ಮಾಡ್ತಾರೆ. ಅದರಲ್ಲಿ ನಾವು ಗಮನ ಕೊಡಬೇಕಾದ ವಿಚಾರ ಏನಪ್ಪ ಅಂದರೆ, ಏನು ಕೇಂದ್ರ ಸರ್ಕಾರ ನೂತನವಾಗಿ 4 ಕಾರ್ಮಿಕ ಸಂಹಿತೆಗಳನ್ನ ಹೊರತರ್ತಾ ಇದೆ ಅಥವಾ ಜಾರಿಗೊಳಿಸಬೇಕು ಅಂತೇಳಿ 1 ವರ್ಷದಿಂದ ಪ್ರಯತ್ನ ಪಡ್ತಿದ್ದಾರೆ. ಅವೆಲ್ಲ ಕಾರ್ಮಿಕ ವಿರೋಧಿಯಾಗಿರುವಂಥದ್ದು. ಏನು ಈಗಾಗಲೇ ಜಾರಿಯಲ್ಲಿರುವಂಥ ಕಾರ್ಮಿಕ ಕಾನೂನುಗಳೇ ನಮಗೆ ಎಟಕ್ತಾ ಇಲ್ಲ. ಅವನ್ನೇ ನಾವು ತಗೋಬೇಕಾದ್ರೆ ದೊಡ್ಡ ಹೋರಾಟ ಮಾಡಿಕೊಂಡು ಪ್ರತಿ ವರ್ಷ ಮೇ ದಿನಾಚರಣೆ ಮಾಡಿ ಲಕ್ಷಾಂತರ ಜನ ಕಾರ್ಮಿಕರು ಆಚೆ ಬರ್ತಾ ಇರೋದು ನೀವೆಲ್ಲ ನೋಡ್ತಾ ಇದ್ದೀವಿ. ಈ ಪರಿಸ್ಥಿತಿಯಲ್ಲಿ ಮಾಡಬಹುದು, ನೋಡೋಣ, ಆಗೋಣ ಅನ್ನೋ ಕಾಯ್ದೆಗಳನ್ನ ಇರುತ್ತಂದರೆ ನಮಗೆ ಹೆಂಗೆ ನ್ಯಾಯ ಸಿಗುತ್ತೆ? ಈಗಾಗಲೇ ಮಾಡಲೇಬೇಕು ಅನ್ನೋ ಯಾವ ಕಾಯ್ದೆಗಳು ನಮ್ಮ ಕೈಗೆ ಸೇರಿಲ್ಲ. ಇದು ಮುಖ್ಯ ಉದ್ದೇಶ. ಅದನ್ನು ಬಿಟ್ಟು ಮುಂದಕ್ಕೆ ನೋಡೋದಾದರೆ, ಏನು ಕನಿಷ್ಠ ವೇತನ ಮಿನಿಮಮ್ ವೇಜಸ್ ಏನು 2021ಕ್ಕೆ ಅಂತ್ಯ ಆಗಿದೆ, ಅದು ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಪರಿಷ್ಕರಿಸಿಲ್ಲ. ಅದು ರಿವೈಸ್ ಮಾಡೇ ಇಲ್ಲ. 3 ವರ್ಷ ಆಗೋಯ್ತು, ಇನ್ನೊಂದು ವರ್ಷ ಆದರೂ ಮತ್ತೆ ಇನ್ನೊಂದು ಟರ್ಮು ಬರುತ್ತೆ. 60 ವರ್ಷ ಆಗಿದ ತಕ್ಷಣ ಮನೆಗೆ ಹೋಗಿ ಅಂತ ಹೇಳ್ತೀವಿ, ಸತ್ತಿದ ತಕ್ಷಣ ಇತ್ತು ಬಾಡಿ ಆಚೆಗೆ ಹಾಕ್ತೀವಿ. ಅದೇ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡುವಂಥ ಪರಿಸ್ಥಿತಿಲಿ ಬಂದಾಗ ಕನಿಷ್ಠ ವೇತನನ ಗೌರ್ಮೆಂಟ್ ಹೇಳುತ್ತೆ ಪ್ರತಿ 5 ವರ್ಷಕ್ಕೊಮ್ಮೆ ಜಾಸ್ತಿ ಮಾಡಬೇಕು ಅಂತೇಳಿ. ಯಾಕೆ ಇನ್ನೂ 3 ವರ್ಷ ಕಳೆದರೂ ಮಾಡಿಲ್ಲ? ಬೇರೆ ಏನು ಮಾಡ್ಬೇಕು ನೀವು ಮಾಡಬೇಕಾದ್ರೆ? ಹಾಗಾಗಿ ಸೆಂಟ್ರಲ್ ಗೌರ್ಮೆಂಟ್ನ ನಾವು ಕನಿಷ್ಠ ವೇತನವನ್ನು 42,000 ರೂಪಾಯಿ ಹೆಚ್ಚಿಸಲೇಬೇಕು ಅಂತ ಡಿಮ್ಯಾಂಡ್ ಮಾಡ್ತೀವಿ. ಇದ್ರ ಜೊತೆಗೆ ಪಬ್ಲಿಕ್ ಸೆಕ್ಟರ್ಸ್ಗಾಗಲಿ ಅಥವಾ ಗೌರ್ಮೆಂಟ್ ಸೆಕ್ಟರ್ಗಾಗಲಿ ಸಪ್ರೇಟ್ ಆದಂಥ ವೇಜ್ ಶೆಡ್ಯೂಲ್ ಎಲ್ಲೂ ಇಲ್ಲ. ಅಲ್ಲಿರೋದು ಮೈನಿಂಗ್ ವರ್ಕರ್ಸ್ ಇದೆ, ರೈಲ್ವೆ, ರೋಡ್ ಕನ್ಸ್ಟ್ರಕ್ಷನು, ಲೋಡಿಂಗ್ ಆ್ಯಂಡ್ ಅನ್ಲೋಡಿಂಗು, ಸೆಕ್ಯೂರಿಟಿ ಗಾರ್ಡ್ಸ್, ಇವ್ರಿಗೆ ಮಾತ್ರನೇ ಇದೆ. ಪಬ್ಲಿಕ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಗುತ್ತಿಗೆ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಪ್ರತ್ಯೇಕವಾದಂಥ ವೇತನ ಅನುಸೂಚಿ ಮಾಡೇ ಇಲ್ಲ. ಅದನ್ನು ಮಾಡಿ ಅಂತೇಳಿ ನಾವು ಡಿಮ್ಯಾಂಡ್ ಮಾಡ್ತೀವಿ. ಇದರ ಜೊತೆಗೆ ESI ಏನು ಕಾರ್ಮಿಕರಿಗೆ ಉಳ್ಕೊಂಡಿರೋದೇ ಸುವಿಧಾ ಅಂದರೆ ಅಥವಾ ಸೌಲಭ್ಯ ಅಂದರೆ ESI ಈಗ 21,000 ರೂಪಾಯಿ ವೇಜ್ ಸೀಲಿಂಗ್ ಇರೋದ್ರಿಂದ ₹2.70 ಏನಾದರೂ DA ಜಾಸ್ತಿ ಆದರೆ ಅಕ್ಟೋಬರಲ್ಲಿ ಇಡೀ ದೇಶದಲ್ಲಿರುವಂಥ ಎಲ್ಲ ಕಾರ್ಮಿಕರು ಯಾರ್ಯಾರು ಮಿನಿವೇಜಸ್ ಕೆಳಗಡೆ ಬರ್ತೀವಿ ನಾವೆಲ್ಲರೂ ESIನ ವಂಚಿತರಾಗ್ತೀವಿ. ಅವಾಗ ನಮ್ಮ ಆರೋಗ್ಯದ ಜವಾಬ್ದಾರಿ ಯಾರು ತಗೋತಾರೆ? ಕೇಂದ್ರ ಸರ್ಕಾರ ಹೇಳುತ್ತೆ ಬೇರೆ ಬೇರೆ ಇದಿದೆ, ಆತ್ಮನಿರ್ಭರ ಇದೆ, ಇದಿದೆ, ಉಚಿತ ಆರೋಗ್ಯ ಸೇವೆ ಕೊಡ್ತೀವಿ ಅಂತೇಳಿ. ಆದರೆ ನಾವು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಕಾದ್ರೆ ನಮ್ಮ ಆಧಾರ್ ಕಾರ್ಡ್ ESIಗೆ ಅಟ್ಯಾಚ್ ಆಗಿದೆ. ಅದಿರೋ ಕಾರಣಕ್ಕೆ ನಾವು ಎಲ್ಲೂ ಬೇರೆ ಯಾವ ಹೆಲ್ತ್ ಸ್ಕೀಮಲ್ಲೂ ನಾವು ಬರೋದೇ ಇಲ್ಲ. ಹಾಗಾಗಿ ESIಯಲ್ಲಿ ಏನು 21,000 ರೂಪಾಯಿ ಮಿನಿಮಮ್ ಅಂತ ವೇಜ್ ಸೀಲಿಂಗ್ ಮಾಡಿದ್ರಿ, ಅದನ್ನು ತೆಗೆದೇ ಹಾಕಬೇಕು. ಅದನ್ನೇನು 5,000, 2,000, 3,000, 35,000 ಹೆಚ್ಚೋದಲ್ಲ, ಅದನ್ನು ತೆಗೆದೇ ಹಾಕಬೇಕು ಅನ್ನೋದು. ಅದ್ರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕಾರ್ಮಿಕರಿಗೆ ಸಂಘ ಕಟ್ಕೊಳ್ಳೋಕ್ಕೆ ದಯಮಾಡಿ ಅನುಕೂಲ ಮಾಡಿಕೊಡ್ಬೇಕು. ಅದು ಆಸ್ ಪರ್ ಆ್ಯಕ್ಟ್ ಏನಿದೆ ಅದನ್ನು ದಿನೇ ಮಾಡಲಾಗ್ತಿದೆ. ಭಾಳಷ್ಟು ಕಾರ್ಖಾನೆಗಳಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಅಥವಾ ಕಾರ್ಮಿಕ ಸಂಘಟನೆಗಳು ಕಟ್ಟಕ್ಕೆ ಬಿಡ್ತಾ ಇಲ್ಲ. ಇವತ್ತು ಅದನ್ನು ನಾವು ಖಂಡಿಸ್ತೀವಿ. ಏನು ಕಾರ್ಮಿಕರು ಪರಿಪಟ್ಟ ಪಡ್ತಾ ಇದ್ದೀವಿ ಅವೆಲ್ಲ ಪಡೆದಂಗೆ ಮಾಡಬೇಕು ಅಥವಾ ನಮ್ಮ ಹಕ್ಕು ನಾವು ಪಡಿಬೇಕಾದ್ರೆ ಕಾರ್ಮಿಕರಿಗೆ ಸಂಘಟನೆ ಅತ್ಯವಶ್ಯಕವಾಗಿ ಇದ್ದೇ ಇರುತ್ತೆ. ಇದ್ರ ಜೊತೆಗೆ ಮಹಿಳಾ ಕಾರ್ಮಿಕರಿಗೆ ಬಹಳಷ್ಟು ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಗ್ತಿರ್ತಕ್ಕಂಥ ಕಿರುಕುಳ, ಇದನ್ನು ತಡೆಯೋದಕ್ಕೆ ಕಟ್ಟುನಿಟ್ಟಾದಂಥ ಕಾರ್ಯಕ್ರಮಗಳು ಸರ್ಕಾರದಿಂದ ನಾವು ಎದುರು ಮಾಡ್ತಾ ಇದ್ದೀವಿ. ಕರ್ನಾಟಕ ಜನರಲ್ ಲೇಬರ್ ಯೂನಿಯನ್ ಅಧ್ಯಕ್ಷ ಹೇಮಂತ್ ಕುಮಾರ್ ಕಾರ್ಮಿಕ ವರ್ಗದ ಎಲ್ಲ ವಿಭಾಗಗಳ ನಡುವಿನ ಒಗ್ಗಟ್ಟಿನ ಮಹತ್ವವನ್ನು ಒತ್ತಿ ಹೇಳಿದರು. ಎಲ್ಲ ಕಾರ್ಮಿಕರು ಒಂದೇ ಶಕ್ತಿಯಾಗಿ ಒಗ್ಗೂಡಿದಾಗ ಮಾತ್ರ ನಾವು ಈ ಶೋಷಣಾ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಬಹುದು. ನ್ಯಾಯ ನಮ್ಮ ಕಡೆ ಇದೆ, ನಾವು ಒಗ್ಗೂಡುತ್ತೇವೆ ಮತ್ತು ನಾವು ಗೆಲ್ಲುತ್ತೇವೆ ಎಂಬ ಭರವಸೆಯನ್ನು ಅವರು ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಏನು ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಏನು ನಮ್ಮ ಸಂವಿಧಾನ ಕೊಟ್ಟಿದ್ದಾರೆ
ಅದರಲ್ಲಿ ತಂದಂಥ ಕಾಯ್ದೆಗಳನ್ನ ಚೇಂಜ್ ಮಾಡಿ ಬರೀ 4 ಕೋಡ್ಗಳಾಗಿ ಪರಿವರ್ತಿಸ್ತಾ ಇದ್ದಾರೆ. ಈ 4 ಕೋಡ್ಗಳು ಬಂದರೆ ನಮ್ಮ ಕಾರ್ಮಿಕರ ಗತಿ ಏನಾಗ್ತದೆ? ಮೊದಲನೇದಾಗಿ ಯೂನಿಯನೈಸ್ ಮಾಡಬೇಡಿ ಅಂತ ಹೇಳ್ತಾರೆ. ನೀವು ಯಾವುದೇ ಒಂದು ಹೋರಾಟ ಮಾಡಬೇಕು ಅಂದರೆ ಬ್ಯಾಂಗ್ಳೂರಲ್ಲಿ ಇದಕ್ಕೆ ಹೋಗಿ, ಫ್ರೀಡಮ್ ಪಾರ್ಕಿಗೆ ಹೋಗಿ ಅಂತ ಹೇಳ್ತಾರೆ. ಈಗ ಎಕ್ಸಾಂಪಲ್ ನೀವೇ ತೊಗೊಳ್ಳಿ, ದೇವನಹಳ್ಳಿಯಲ್ಲಿ ಹೋರಾಟ ಆಗ್ತಾ ಇದೆ. ದೇವನಹಳ್ಳಿಯಲ್ಲಿ ಹೋರಾಟ ಆಗ್ತಿರೋ ಫ್ರೀಡಮ್ ಪಾರ್ಕಿಗೆ ಬಂದು ನಾವು ಹೋರಾಟ ಮಾಡಬೇಕು. ಭಾಗವಹಿಸಿದ ಅಖಿಲ ಭಾರತ ಕೇಂದ್ರ ಕಾರ್ಮಿಕ ಸಂಘಗಳ ಮಂಡಳಿಯ ಎಐಸಿಸಿಟಿಯು ಉಪಾಧ್ಯಕ್ಷ ಕ್ಲಿಫ್ಟನ್ ಡಿ ರೊಜಾರಿಯೋ ಸಭೆಯನ್ನುದ್ದೇಶಿಸಿ ಮಾತನಾಡಿದ್ದರು. ಅವರು ಮಾತನಾಡುತ್ತಾ ಸರ್ಕಾರಿ ಮತ್ತು ಸಾರ್ವಜನಿಕ ವಲಯದ ಸಂಸ್ಥೆಗಳಲ್ಲಿ ಗುತ್ತಿಗೆ ಕಾರ್ಮಿಕರ ವ್ಯಾಪಕ ಬಳಕೆಯನ್ನು ಖಂಡಿಸಿದರು. ಲಕ್ಷಾಂತರ ಕಾರ್ಮಿಕರನ್ನು ವಾಸ್ತವವಾಗಿ ಕಾಯಂ ಕಾರ್ಮಿಕರೆಂದು ತಪ್ಪಾಗಿ ಕರೆಯಲಾಗುತ್ತಿದೆ ಮತ್ತು ಅವರನ್ನು ತೀವ್ರ ಶೋಷಣೆಗೆ ಒಳಪಡಿಸಲಾಗುತ್ತಿದೆ ಎಂಬ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೋರಾಟ ನಡೀತಾ ಇದೆ. ಈ ಗುಣವಾಗಿ ಏನಾಗ್ತಾ ಇದೆ ಅಂದರೆ ಕಾರ್ಮಿಕರಿಗೆ ಹಕ್ಕು ವಂಚಿತರಾಗ್ತಾ ಇದೆ. ಎಲ್ಲೇ ಥರದಲ್ಲಿ ಯೂನಿಯನೈಸ್ ಮಾಡ್ತೀನಿ ಅಂದರೆ ಅವ್ರಿಗೆ ಆಗ್ತದೆ. ಈಗ ತರ್ತಾ ಇರೋ ಒಂದು 4 ಕೋಡ್ ಏನಿದೆ, ಇದರಲ್ಲಿ ಹೇಳ್ತಾರೆ ನೀವು ಯಾವುದೇ ಥರದ ಯೂನಿಯನೈಸ್ ಮಾಡೋಷ್ಟಿಲ್ಲ, ನೀವೆಲ್ಲೂ ಹೋರಾಟ ಮಾಡೋಷ್ಟಿಲ್ಲ. ಫ್ಯಾಕ್ಟ್ರಿ ಆ್ಯಕ್ಟಲ್ಲಿ ಏನು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಏನು ಹೇಳ್ತಾರೆ ಅವ್ರನ್ನ ಕೇಳ್ಕೊಂಡಿರಬೇಕು. ನೀವು ಯಾವುದೇ ಅವ್ರು ಕೊಟ್ಟಿದ್ದು ನಿಲ್ಲಿಸ್ಕೋಬೇಕು. ಅಂದರೆ ನಮ್ಗೆ ಯಾವುದೇ ಥರದ ವಾಕ್ ಸ್ವಾತಂತ್ರ್ಯ ಇಲ್ದಂಗೆ ಆಗುತ್ತೆ ಈ ಕೋಡ್ಗಳು ತಂದು. ಬಹುಮುಖ್ಯವಾಗಿ ಇವತ್ತು ಎಲ್ಲ ತರಹದ ವಂಚನೆ ಕಾರ್ಮಿಕರಿಗೆ ಆಗ್ತಿದೆ, ಅದು ಎಲ್ಲರಿಗೂ ಗೊತ್ತಿರ್ಬೋದು. ಈ ಕೋಡ್ಗಳು ತಂದರೆ ಖಂಡಿತ ಕಾರ್ಮಿಕರು ಯಾವುದೇ ಥರದ ಏನೂ ಸಿಗೋದಿಲ್ಲ ಕಾರ್ಮಿಕರಿಗೆ. ಅವ್ರು ಕೊಟ್ಟಿದ್ದು ನೀಸ್ಕೊಂಡು ಆರಾಮಾಗಿ ಹೋಗ್ಬೇಕಾಗ್ತದೆ. ಈಗ ನೋಡಿ, ಇವಾಗ ಕಾಂಟ್ರಾಕ್ಟ್ ಸಿಸ್ಟಮ್ ಅನ್ನೋದು ಒಂದು ಪದ್ಧತಿ ತಂದು ಕಾರ್ಮಿಕರನ್ನ ಸುಲಿಗೆ ಮಾಡ್ತಿದ್ದಾರೆ. ಅಂದರೆ ನಮ್ಗೆ ಯಾವುದೇ ಥರದ ಫೆಸಿಲಿಟೀಸ್ ಇರೋದಿಲ್ಲ. ಈಗ 60 ವರ್ಷ ಆಯಿತು ಆಚೆ ಹೋಗ್ತೀವಿ ಅಂತಾರೆ, ನಮ್ಗೆ ಯಾವುದು ಗ್ರ್ಯಾಜುಟಿ ಸಿಗೋದಿಲ್ಲ, ಪೆನ್ಷನ್ ಸಿಗೋದಿಲ್ಲ. ಆಗ ನಮ್ಮ ಜೈ ಕಾಮ್ರೇಡ್ ಹೇಳ್ದಂಗೆ 60 ವರ್ಷ ಆಯಿತು ನಮ್ಮ ಬಾಡಿ ಸತ್ರು ಬಾಡಿ ತಗೊಂಡು ಎಸಿತಾ ಇರ್ತಾರೆ ಹೊರತು ಆಚೆಗೆ ನಮ್ಗೆ ಏನು ಸಿಗೋದಿಲ್ಲ. ಅದೇ ಪರ್ಮನೆಂಟ್ ವರ್ಕರ್ಸ್ಗಾದರೆ ಅವ್ರಿಗೆಲ್ಲ ಹೆಲ್ತ್ ಫೆಸಿಲಿಟೀಸ್ ಇರ್ಬೋದು, ಮನೆಗಳು ಕೊಡೋದಿರ್ಬೋದು, ಅವ್ರಿಗೆ ಹೋಗೋ ಬರೋ ಟ್ರಾನ್ಸ್ಪೋರ್ಟೇಷನ್ ಕೊಡೋದಿರ್ಬೋದು. ನಮಗೆ ಅದೇ ಥರ ಯಾವುದೇ ಸವಲತ್ತುಗಳಿಲ್ಲ. ಇವತ್ತು ಎಲ್ಲ ಪಬ್ಲಿಕ್ ಸೆಕ್ಟರ್ಸಲ್ಲಿ ಮೋಸ್ಟ್ ಆಫ್ ಆಲು 100%ಗೆ 70% ಕಾಂಟ್ರಾಕ್ಟ್ ವರ್ಕರ್ಸು ಕೆಲಸ ಮಾಡ್ತಾಯಿದ್ದಾರೆ. ಇನ್ನು 20-30% ಪರ್ಮನೆಂಟ್ ಎಂಪ್ಲಾಯ್ಸ್ ಇರೋದು. ಸೊ ಹೀಗಾಗಿ ನಮ್ಮ ಕೆಲಸ ನಮ್ಮಿಂದ ತೊಗೊತಾ ಇದ್ದಾರೆ, ಆದರೆ ಸವಲತ್ತುಗಳು ಯಾವುದು ನಮಗೆ ಕೊಡೋಕ್ಕೆ ಹೋಗಿ ಇಷ್ಟ ಆಗ್ತಾಯಿಲ್ಲ. ಇದಕ್ಕೆ ನಾವು ವಿರೋಧಿಸ್ತೀವಿ. ಈ 4 ಕೋಡ್ಗಳು ಏನಿಗಾಲೇ ಇದರಲ್ಲಿ ಮಾತಾಡಿದ್ದಾರೆ, ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಹಂಗಾಗಿ ಇದೇ 9ನೇ ತಾರೀಕು ಮುಷ್ಕರ ಆಲ್ ಇಂಡಿಯಾ ಸ್ಟ್ರೈಕ್ ನಾವೇನು ಇಟ್ಕೊಂಡಿದ್ವಿ, ಖಂಡಿತ ಅದ್ರ ಜೊತೆಗೆ ಇದನ್ನು ನಾವು ಹೋರಾಟ ಮಾಡ್ತೀವಿ. ಇದು ಮುಂಚಿನ 6ನೇ ತಾರೀಕು ಯಾಕೆ ಇಟ್ಕೊಂಡಿದ್ದೀವಿ ಅಂತಂದರೆ, ಈ ನಮ್ಮ ಪಬ್ಲಿಕ್ ಸೆಕ್ಟರ್ ಕಾಂಟ್ರಾಕ್ಟ್ ವರ್ಕರ್ಸು ಇವ್ರಿಗೆ ಸ್ಪೆಸಿಫೈ ಆಗಿ ನಮ್ಮ ಕೋಡ್ಗಳು, ನಮ್ಮ ಅಜೆಂಡಾ ಏನಿದೆ ಅದು ಆಗಬೇಕು. ಅದು ಉದ್ದೇಶಕ್ಕೋಸ್ಕರ ನಾವು ಈ ಹೋರಾಟನ ನಡೆಸ್ತಾ ಇದ್ದೀವಿ. ಸಮಾವೇಶದ ಮುಖ್ಯ ಅತಿಥಿಯಾಗಿ ಅಖಿಲ ಭಾರತ ಕೇಂದ್ರ ಕಾರ್ಮಿಕ ಸಂಘಗಳ ಮಂಡಳಿಯ ಎಐಸಿಸಿಟಿಯು ಉಪಾಧ್ಯಕ್ಷ ಕ್ಲಿಫ್ಟನ್ ಡಿ ರೊಜಾರಿಯೋ, ಎಚ್ಎಎಲ್ ಗುತ್ತಿಗೆ ಕಾರ್ಮಿಕರ ಸಂಘದ ಅಧ್ಯಕ್ಷ ವಿಜಯ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ಕರ್ನಾಟಕ ಜನರಲ್ ಲೇಬರ್ ಯೂನಿಯನ್ನ ಐಟಿಐ ಘಟಕದ ಉಪಾಧ್ಯಕ್ಷ ಬಾಬು ವಿನೋದ್, ನಿಮಾನ್ಸ್ ಪ್ರಗತಿಪರ ಕಾರ್ಮಿಕರ ಸಂಘದ ಅಧ್ಯಕ್ಷ ಶಿವಕುಮಾರ್, ಬಿಬಿಎಂಪಿ ಪೌರ ಕಾರ್ಮಿಕರ ಸಂಘದ ಕಾರ್ಯದರ್ಶಿ ಮಣಿಯಮ್ಮ, ಕರ್ನಾಟಕ ಜನರಲ್ ಲೇಬರ್ ಯೂನಿಯನ್ನ ಐಟಿಐ ಘಟಕದ ಅಧ್ಯಕ್ಷ ಹೇಮಂತ್ ಕುಮಾರ್, ಇನ್ನೂ ಹಲವಾರು ಕಾರ್ಮಿಕ ಮುಖಂಡರು ಸಮಾವೇಶದಲ್ಲಿ ಭಾಗವಹಿಸಿದ್ದರು.